ಮಲ್ಲಿಕಾರ್ಜುನ ಖರ್ಗೆ ವಿಕಸಿತ ಭಾರತದಿಂದ ಜನಸಾಮಾನ್ಯರ ಜೀವ ಖಾಲಿ ಆಗ್ತದೆ ಅನ್ನೋ ಆರೋಪ ಮಾಡಿದ್ದಾರೆ ಖರ್ಗೆ. ಯಾವುದಾದ್ರೂ ದೇಶ ವಿಕಸಿತ ಆದ್ರೆ ಅದು ಜನರ ವಿಕಸಿತ ಆದಾಗ ಮಾತ್ರ ಸಾಧ್ಯ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಡಳಿತ ಮಾಡೋವರ ಜೇಬ್ ತುಂಬಿತ್ತು, ಜನಸಾಮಾನ್ಯರು ಜೇಬ್ ಖಾಲಿಯಾಗಿತ್ತು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ 25 ಕೋಟಿ ಜನ ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅತ್ಯಂತ ಕಡಿಮೆ ಜನ 1 ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರು. ಈಗ 4 ಲಕ್ಷ ಜನ 1 ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಆವಾಗ ಬರೀ 30,000 ಜನ ಕಟ್ತಿದ್ರು. ಭಾರತ ವಿಕಸಗೊಳ್ತಾ ಇರುವಂತದ್ದು ಪ್ರತಿಯೊಬ್ಬ ಭಾರತೀಯನಿಗೂ ಅನಿಸ್ತಾ ಇದೆ, ಹೊರಗಡೆ ದೇಶಕ್ಕೂ ಅನಿಸ್ತಾ ಇದೆ. 6.5% ಅಭಿವೃದ್ಧಿ ಆಗ್ತಿರುವಂತಹದ್ದು ಬೇರೆ ಯಾವ ದೇಶದಲ್ಲೂ ಇಲ್ಲ. ಕಾಂಗ್ರೆಸ್ ಮತ್ತು ಅವರ ಅಧ್ಯಕ್ಷರಿಗೆ ಏನಾಗಿದೆ ಅಂತಂದ್ರೆ, ಕಾಂಗ್ರೆಸ್ ಅಭಿವೃದ್ಧಿ ಆದ್ರೆ ಮಾತ್ರ ದೇಶ ಅಭಿವೃದ್ಧಿ ಅಂತ ತಿಳ್ಕೊಂಡಿದ್ದಾರೆ. ಇವತ್ತು ಬಡವರು, ದೀನ ದಲಿತರು, ಹೆಣ್ಮಕ್ಳು, ಯುವಕರು, ರೈತರು ಎಲ್ಲ ರಂಗದಲ್ಲಿ ಮುಂದೆ ಬರ್ತಾ ಇದ್ದಾರೆ, ಅಭಿವೃದ್ಧಿ ಆಗ್ತಾ ಇದೆ. ವಿಕಸಿತ ಭಾರತ ಕಲ್ಪನೆ ಇವತ್ತು ಸಾಕಾರಗೊಳ್ತಾ ಇದೆ. ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಇದು ಕಾಂಗ್ರೆಸ್ನವ್ರಿಗೆ ಸಹಿಸಕ್ಕಾಗ್ತಾ ಇದೆ. ಮಮತಾ ಬ್ಯಾನರ್ಜಿ ಚುನಾವಣಾ ಆಯೋಗವನ್ನು ಜೋಪಾನ ಮಾಡಿಕೊಂಡು ಬಿಜೆಪಿ ಇರ್ತಕ್ಕಂಥ ಅಧಿಕಾರದ ರಾಜ್ಯಗಳಲ್ಲಿ ಬೇರೆ ನಕಲಿ ಮಮತಾ ಬ್ಯಾನರ್ಜಿಗೆಲ್ಲ ನಾವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.